Why you don't need a perfect plan, but a direction. ಪರ್ಫೆಕ್ಟ್ ಪ್ಲ್ಯಾನ್ ಎನ್ನುವ ಭ್ರಮೆ ನಿಮ್ಗೆ ಯಾಕೆ ಒಂದೇ ದಿಕ್ಕು ಮಾತ್ರ ಸಾಕು. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಹತ್ರ ಮುಂದಿನ 5 ವರ್ಷಗಳ ಪ್ಲ್ಯಾನ್ ಅದನ್ನ ಅಂದ್ರೆ ಯಾವ ತಿಂಗಳು ಎಲ್ಲಿರ್ತೀರಾ, ಯಾವ ಜಾಗದಾಗ ಇರ್ತೀರಿ, ಎಷ್ಟು ಸಂಬಳ ಇರ್ತದ ಅಂತೇನಾದ್ರೂ ನೀವು ಪೇಪರ್ ಮೇಲೆ ಬರೆದಿದ್ದೀರಾ? ನಮ್ಮಲ್ಲಿ ಎಷ್ಟೋ ಜನರಿಗೆ ಅನಿಸ್ತದ ಯಾರ ಹತ್ರ ಪರ್ಫೆಕ್ಟ್ ಪ್ಲಾನ್ ಅದನೋ ಅವ್ರು ಮಾತ್ರ ಜೀವನದಾಗ ಗೆಲ್ತಾರಂತೇಳಿ. ಆದ್ರೆ ಖರೆ ಹೇಳ್ಬೇಕಂದ್ರ ಜೀವನ ಅನ್ನೋದು ನೀವು ಅಂದುಕೊಂಡಂಗ ನಡೆಯೋ ನೇರ ರಸ್ತೆ ಅಲ್ಲ, ಅದು ಕ್ಷಣ ಕ್ಷಣಕ್ಕೂ ಬದಲಾಗೋ ಸಮುದ್ರದ ಅಲಿ ಇದ್ದಂಗ. ನೀವೆಷ್ಟು ದೊಡ್ಡ ಪ್ಲಾನ್ ಹಾಕಿದ್ರೂ ಒಂದು ಸಣ್ಣ ಅನಿರೀಕ್ಷತೆ ತಿರುವು ಬಂದು ಇಡೀ ಪ್ಲಾನ್ ಅನ್ನ ಉಲ್ಟಾ ಪುಲ್ಟಾ ಮಾಡಬಹುದು. ಇವತ್ತು ನಾವು ಮಾತಾಡ್ತಿರೋದು ಪ್ಲಾನಿಂಗ್ ಬಗ್ಗೆ ಅಲ್ಲ, ಡೈರೆಕ್ಷನ್ ಬಗ್ಗೆ, ದಿಕ್ಕಿನ ಬಗ್ಗೆ. ನಿಮ್ಮ ಹತ್ರ ಒಂದು ಸರಿಯಾದ ದಿಕ್ಕು ಗೊತ್ತಿದ್ರ ಪ್ಲಾನ್ ಫೇಲ್ ಆದ್ರೂ ನೀವು ಗುರಿ ತಲುಪ್ತೀರಿ. ಇದನ್ನ ಜಗತ್ತಿನ 3 ಅದ್ಭುತ ಪುಸ್ತಕಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಈ ಪುಸ್ತಕಗಳನ್ನ ಬರೆದ ಲೇಖಕರು ನಿಮ್ಮ ಕರಿಯರ್ ಮತ್ತು ಬದುಕನ್ನ ನೋಡುವ ದೃಷ್ಟಿಕೋನನ ಬದಲಿಸ್ತಾರೆ. ಮೊದಲೇ ಬುಕ್ಕು ಡಿಸೈನಿಂಗ್ ಯುವರ್ ಲೈಫ್, ಎರಡನೇದ್ದು ದ ಆಲ್ಕೆಮಿಸ್ಟ್, ಮೂರನೇದ್ದು ಗುಡ್ ಸ್ಟ್ರಾಟಜಿ ಬ್ಯಾಡ್ ಸ್ಟ್ರಾಟಜಿ. ಮೊದಲೇ ಪುಸ್ತಕ ಡಿಸೈನಿಂಗ್ ಯುವರ್ ಲೈಫ್. ಇದರ ಲೇಖಕರು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿಯ 2 ಪ್ರಸಿದ್ಧ ಪ್ರೊಫೆಸರ್ಗಳು. ಇವ್ರ ಹೆಸರು ಬಿಲ್ ಬರ್ನೆಟ್ ಮತ್ತು ಡೇವ್ ಇವಾನ್ಸ್. ಇವರು ಡಿಸೈನ್ ಥಿಂಕಿಂಗ್ ಅಂದ್ರೆ ವಿನ್ಯಾಸದ ಸೂತ್ರಗಳನ್ನ ಜೀವನಕ್ಕೆ ಹೆಂಗೆ ಅಳವಡಿಸ್ಕೋಬೇಕು ಅಂತ ಹೇಳಿ ಲಕ್ಷಾಂತರ ಜನರಿಗೆ ಕಲಿಸ್ಕೊಟ್ಟಾರ. ಇವ್ರು ಹೇಳೋ ಒಂದು ಮುಖ್ಯ ಕಾನ್ಸೆಪ್ಟ್ ಅಂದ್ರೆ ಪ್ರೋಟೋಟೈಪ್ ಎಕ್ಸ್ಪೀರಿಯನ್ಸಸ್. ನಾವು ಸಾಮಾನ್ಯವಾಗಿ ಯಾವುದೋ ಒಂದು ಹೊಸ ಕೆಲಸ ಶುರು ಮಾಡಬೇಕು ಅಂದಾಗ ಅದರ ಬಗ್ಗೆ ಬರೀ ಕನಸು ಕಾಣ್ತೀವಿ. ಆದ್ರೆ ಲೇಖಕರು ಹೇಳ್ತಾರ, ಡೋಂಟ್ ಬಿಲ್ಡ್ ಅ ಪ್ಲಾನ್, ಬಿಲ್ಡ್ ಅ ಪ್ರೋಟೋಟೈಪ್. ಅಂದ್ರೆ ಆ ಕರಿಯರ್ ಅಥವಾ ಆ ಕೆಲಸ ನಿಮ್ಗೆ ಸರಿ ಹೊಂತದನೋ ಇಲ್ಲೋ ಅಂತ ಹೇಳಿ ತಿಳಿಲಿಕ್ಕೆ ಸಣ್ಣ ಮಟ್ಟದ ಪ್ರಯೋಗಗಳನ್ನ ಮಾಡ್ರಿ. ಆ ಕ್ಷೇತ್ರದಾಗಿರೋ ಜನರನ್ನ ಭೇಟಿ ಮಾಡಿ ಮಾತಾಡ್ಸ್ರಿ. 1 ವಾರ ಆ ಕೆಲಸದ ವಾತಾವರಣದಾಗ ಬದುಕಿ ನೋಡ್ರಿ. ಇಷ್ಟ ಅಲ್ದ ಇವರು ದ ಒಡಿಸಿ ಪ್ಲಾನ್ ಅನ್ನೋ ಒಂದು ಅದ್ಭುತ ತತ್ವವನ್ನ ಪರಿಚಯಿಸ್ತಾರೆ. ನಮ್ಗೆಲ್ಲಾರ್ಗೂ ಜೀವನದಾಗ ಕೇವಲ ಒಂದ ದಾರಿ ಅದಂತೇಳಿ ನಾವು ನಂಬಿರ್ತೀವಿ. ಆದ್ರೆ ಇವ್ರು ಹೇಳ್ತಾರ, ನಿಮ್ಮ ಮುಂದಿನ 5 ವರ್ಷಗಳಿಗಾಗಿ 3 ವಿಭಿನ್ನ ಆವೃತ್ತಿಯ ಪ್ಲಾನ್ ಅನ್ನ ನೀವು ಕಲ್ಪಿಸ್ಕೋಬೇಕು. ಮೊದಲೇದ್ದು, ನೀವು ಈಗ ಮಾಡುತ್ತಿರುವುದನ್ನ ಮುಂದುವರಿಸಿದ್ರೆ ಏನಾಗಬಹುದು. ಎರಡನೇದ್ದು, ಒಂದು ವೇಳೆ ನಿಮ್ಮ ಈಗಿನ ಕೆಲಸ ನಾಳೆ ಇಲ್ಲದೆ ಇದ್ದಾಗ ನೀವು ಮಾಡುವ ಪರ್ಯಾಯ ಕೆಲಸ ಏನಾಗಬಹುದು. ಮೂರನೇದ್ದು, ಹಣ ಮತ್ತು ಜನರ ಜಡ್ಜ್ಮೆಂಟ್, ಅದರ ಅಂಜಿಕೆ ಇಲ್ದಿದ್ರ ನೀವು ಮಾಡುವ ಕ್ರೇಜಿ ಕೆಲಸ ಯಾವುದು. ಈ ರೀತಿ ಯೋಚಿಸಿದಾಗ ನಿಮ್ಗೆ ತಿಳಿತದ ನಿಮ್ಮ ಬದುಕು ಕೇವಲ ಒಂದು ಪ್ಲಾನಿಗೆ ಸೀಮಿತ ಆಗಿಲ್ಲ. ಈ ರೀತಿ ವಿಭಿನ್ನ ದಾರಿಗಳನ್ನ ಕಲ್ಪಿಸಿಕೊಳ್ಳುವುದು ನಿಮ್ಮ ಮೆದುಳನ್ನ ಭಯದಿಂದ ಮುಕ್ತಗೊಳಿಸಿ ಹೊಸ ದಿಕ್ಕಿನಾಗ ಹೆಜ್ಜೆ ಇಡ್ಲಿಕ್ಕೆ ಧೈರ್ಯ ಕೊಡ್ತದ. ಬದುಕು ಅಂದ್ರ ಬರೀ ಯಾವುದೋ ಒಂದು ಗುರಿ ತಲುಪ್ಲಿಕ್ಕಲ್ಲ, ಆದ್ರೆ ನಮ್ಮೊಳಗಿನ ವಿಭಿನ್ನ ಆವೃತ್ತಿಗಳನ್ನ ಕಂಡುಕೊಳ್ಳುವುದು. ಲೇಖಕರು ಮುಂದುವರೆದು ಈ ಪುಸ್ತಕದಾಗ ಲೈಫ್ ಡಿಸೈನ್ ಡ್ಯಾಶ್ಬೋರ್ಡ್ ಅನ್ನೋ ಒಂದು ಪ್ರಾಕ್ಟಿಕಲ್ ಟೂಲ್ ಬಗ್ಗೆ ಮಾತಾಡ್ತಾರೆ. ನಾವು ಬದುಕನ್ನ ಅಳಿಬೇಕಾದ್ರೆ ನಾವು ಬರೀ ಕೆಲಸ ಮತ್ತು ಸಂಬಳ ಅಂತ ಮಾತ್ರ ಯೋಚಿಸ್ತೀವಿ. ಆದ್ರೆ ಇವರು ನಿಮ್ಮ ಬದುಕನ್ನ 4 ವಿಭಾಗಗಳಾಗಿ ವಿಂಗಡಿಸಿ ಅಂತ ಹೇಳ್ತಾರ. 1ನೇದ್ದು ಆರೋಗ್ಯ, 2ನೇದ್ದು ಕೆಲಸ, 3ನೇದ್ದು ಪ್ರೀತಿ ಮತ್ತು 4ನೇದ್ದು ಆಟ ಅಥವಾ ಹವ್ಯಾಸ. ಇವುಗಳ ಒಳಗ ಯಾವುದೋ ಒಂದು ಭಾಗ ಖಾಲಿ ಇದ್ರೂ ನಿಮ್ಮ ಕರಿಯರ್ ಪ್ಲಾನ್ ನಿಮ್ಗ ನೆಮ್ಮದಿ ಕೊಡುವುದಿಲ್ಲ. ಉದಾಹರಣೆಗಾಗಿ, ನಿಮ್ಮ ಕೆಲಸದಲ್ಲಿ ನೀವು ಬಹಳ ಬ್ಯುಸಿ ಇದ್ದು ನಿಮ್ಮ ಆಟ, ಪ್ಲೇ ಅಥವಾ ನಿಮ್ಮ ಹೆಲ್ತ್ ಅದು ಶೂನ್ಯ ಆಗಿತ್ತು ಅಂದ್ರೆ ಆ ಪ್ಲಾನ್ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ದಿಕ್ಕು ಈ 4 ವಿಷಯಗಳನ್ನ ಬ್ಯಾಲೆನ್ಸ್ ಮಾಡುವಂತಿರ್ಬೇಕು. ಈ ಡಿಸೈನ್ ಡ್ಯಾಶ್ ಬೋರ್ಡ್ ಅನ್ನ ನೀವ ಡ್ರಾ ಮಾಡಿ ನೀವ ಪ್ಲಾನ್ ಮಾಡಬಹುದು. ನನಗೆ 4 ಭಾಗಗಳ ಒಳಗ ಹೆಂಗ ಸರಿ ಸಮಾನವಾಗಿ ಖುಷಿ ಸಿಗ್ತದ ಅಂತ ಹೇಳಿ. ಪ್ಲಾನ್ ಮಾಡುದು ಅಂದ್ರ ಬರೀ ಹಣ ಸಂಪಾದಿಸೋದಲ್ಲ, ಈ 4 ಗಾಲಿಗಳನ್ನ ಒಟ್ಟಾಗಿ ಓಡಿಸೋದು ಅಂತ ಹೇಳಿ ಲೇಖಕರು ಇಲ್ಲೇ ಮನವರಿಕೆ ಮಾಡಿಕೊಡ್ತಾರೆ. 2ನೇ ಪುಸ್ತಕ ದ ಆಲ್ಕೆಮಿಸ್ಟ್. ಇದರ ಲೇಖಕರು ಬ್ರೆಜಿಲ್ನವರು. ಅವರ ಹೆಸರು ಪೌಲೋ ಕೊಹೆಲೋ ಅಂತ ಹೇಳಿ. ಇದು ಪ್ರಪಂಚದಾದ್ಯಂತ 8.5 ಕೋಟಿಗೂ ಹೆಚ್ಚು ಪ್ರತಿಗಳನ್ನ ಮಾರಾಟವಾಗಿರೋ ಒಂದು ದಂತಕಥೆ ಆಗಿರುವಂತ ಬುಕ್. ಈ ಪುಸ್ತಕ ನಮಗೇನ್ ಕಲಿಸ್ತದ ಅಂದ್ರ ನಮ್ಮ ಕರಿಯರ್ ಹಾದಿಯಲ್ಲಿ ನಮಗ್ ಸಿಗೋ ಅನುಭವಗಳು ಯಾವ್ದ ಪ್ಲಾನ್ ಗಿಂತ ದೊಡ್ಡ. ಈ ಬುಕ್ನಾಗ ಸ್ಯಾಂಟಿಯಾಗೋ ಅನ್ನೋ ಹುಡುಗನ ಬಗ್ಗೆ ಅವರು ಬರೀತಾರ. ಅವ ತನ್ನ ಪರ್ಸನಲ್ ಲೆಜೆಂಡ್ ಅಂದ್ರೆ ತನ್ನ ಬದುಕಿನ ಉದ್ದೇಶ ಹುಡುಕ್ತಾ ಹೋಗ್ತಾನಂತ. ಅವನ ಹತ್ರ ಯಾವುದೇ ಮ್ಯಾಪ್ ಇರುವುದಿಲ್ಲ. ಈ ಹಾದಿಯಲ್ಲಿ ಲೇಖಕರು ದ ಸೋಲ್ ಆಫ್ ದ ವರ್ಲ್ಡ್ ಅಂದ್ರೆ ಜಗತ್ತಿನ ಆತ್ಮ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾರ. ನಾವು ಒಂದು ಗುರಿಯನ್ನು ಬೆನ್ನಟ್ಟಿದಾಗ ದಾರಿಯಲ್ಲಿ ಬರೋ ಕಷ್ಟಗಳು ನಮಗೆ ಶಿಕ್ಷೆ ಅಲ್ಲ, ಬದಲಾಗಿ ನಮ್ಮನ್ನ ಆ ಗುರಿಗೆ ಅರ್ಹರನ್ನಾಗಿ ಮಾಡುವ ತರಬೇತಿಗಳು. ಸ್ಯಾಂಟಿಯಾಗೋ ತನ್ನ ಪ್ರಯಾಣದಾಗ ಎಲ್ಲವನ್ನೂ ಕಳೆದುಕೊಂಡಾಗ ಹತಾಶ ಆಗುದಿಲ್ಲ, ಬದಲಾಗಿ ಮರುಭೂಮಿಯ ಭಾಷೆಯನ್ನ ಕಲೀಲಿಕ್ಕೆ ಪ್ರಯತ್ನಿಸ್ತಾನ.
ಇದನ್ನ ಲೇಖಕರು ಕಲಿಯುವ ಪ್ರಕ್ರಿಯೆ ಅಂತಾರ. ನಿಮ್ಮ ಕರಿಯರ್ನಾಗ ನೀವು ಒಂದು ದಿಕ್ಕನ್ನ ಆರಿಸಿಕೊಂಡಾಗ ಆರಂಭದಲ್ಲಿ ಬರೋ ಸೋಲುಗಳು ಅಥವಾ ಅನಿರೀಕ್ಷಿತ ತಿರುವುಗಳು ನಿಮ್ಮನ್ನ ಪರೀಕ್ಷಿಸ್ತಾವ. ನಾವು ಪಕ್ಕಾ ಪ್ಲಾನ್ ಇಲ್ದ ಹೊರಟಾಗ ಮಾತ್ರ ನಮ್ಮ ಸುತ್ತಮುತ್ತಲಿನ ಇರುವ ಸಣ್ಣ ಸಣ್ಣ ಬದಲಾವಣೆಗಳನ್ನ ಅಥವಾ ಸಂಕೇತಗಳನ್ನ ಸಿಗ್ನಲ್ ಗಮನಿಸ್ಲಿಕ್ಕೆ ನಮಗ ಸಾಧ್ಯ ಆಗ್ತದ. ನೀವು ಬರೇ ಪ್ಲಾನ್ ಫಾಲೋ ಮಾಡಿದ್ರ ಹೊಸ ಅವಕಾಶಗಳು ನಿಮ್ಮ ಕಣ್ಣ ಮುಂದೆ ಇದ್ರೂ ನಿಮಗೆ ಕಾಣಿಸೋದಿಲ್ಲ. ಸ್ಯಾಂಟಿಯಾಗೋಗ ಮರುಭೂಮಿಯ ಗಾಳಿ ಮತ್ತು ಮರಳು ಅವು ಕೂಡ ಪಾಠ ಕಲಿಸ್ತಾವ. ಹಂಗ ನಿಮ್ಮ ಕರಿಯರನ್ನ ಅನಿಶ್ಚಿತತೆಯೇ ನಿಮ್ಗ ಅತಿ ದೊಡ್ಡ ಗುರು ಆಗ್ಬಹುದು. ದಿಕ್ಕು ಸರಿಯಾಗಿದ್ರ ನೀವು ತಲುಪುವ ಜಾಗ ನೀವು ಅಂದ್ಕೊಂಡಿದ್ದಕ್ಕಿಂತ ಸುಂದರ ಆಗ್ತದ. ಈ ಬುಕ್ನಾಗಿರೋ ಇನ್ನೊಂದ್ ಸ್ವಲ್ಪ ಕಾನ್ಸೆಪ್ಟ್ ನೋಡೋಣ. ಅವರು ಮಕ್ತೂಬ್ ಅಂತ ಹೇಳ್ತಾರ. ಈ ಪುಸ್ತಕದಾಗ ಮಕ್ತೂಬ್ ಅನ್ನೋ ಪದ ಬಹಳ ಸರ್ತಿ ಬರ್ತದ. ಇದರರ್ಥ ಇದು ಈಗಾಗಲೇ ಬರೆಯಲ್ಪಟ್ಟಿದೆ, ಇಟ್ ಈಸ್ ರಿಟರ್ನ್ ಅಂತ ಹೇಳಿ. ನಮ್ಮ ಕರಿಯರ್ ವಿಷಯದಾಗ ಪ್ಲಾನ್ ಇಲ್ದಾಗ ಬಹಳ ಆತಂಕ ಆಗ್ತದ. ಆದ್ರ ಲೇಖಕರು ಒಂದು ಹೊಸ ದೃಷ್ಟಿಕೋನ ಇಲ್ಲೇ ನಮ್ಗ ಕೊಡ್ತಾರ. ನೀವು ನಿಮ್ಮ ಅಂತರಾತ್ಮದ ಕರಿಯನ್ನು ಕೇಳಿ ಒಂದು ದಿಕ್ಕಿನಲ್ಲಿ ಹೊರಟಾಗ ಆ ಹಾದಿಯಲ್ಲಿ ನಡೆಯುವುದು ನಿಮ್ಮ ಹಣೆಬರಹದ ಭಾಗವಾಗ್ತದ. ಆದ್ರ ಫಲಿತಾಂಶದ ಬಗ್ಗೆ ಅತಿಯಾಗಿ ಯೋಚಿಸಿ ಗಾಬರಿ ಆಗೋ ಬದಲು ನಾನು ಈ ಹಾದಿಯಲ್ಲಿ ನಡೀತಿರೋದು ಸರಿಯಾಗಿದೆ, ಮುಂದಿನದ್ದು ಸರಿಯಾಗೇ ನಡೀತದ ಅನ್ನೋ ನಂಬಿಕೆ ನಿಮ್ಮನ್ನ ಆತಂಕದಿಂದ ಮುಕ್ತಗೊಳಿಸ್ತದ. ಇದು ಸೋಮಾರಿತನ ಅಲ್ಲ, ಬದಲಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ಫಲಿತಾಂಶವನ್ನ ಬ್ರಹ್ಮಾಂಡಕ್ಕ ಬಿಡುವುದು. ಎರಡನೇ ಕಾನ್ಸೆಪ್ಟ್ ಇವ್ರು ಹೇಳ್ತಾರ, ದ ಲ್ಯಾಂಗ್ವೇಜ್ ಆಫ್ ದ ವರ್ಲ್ಡ್, ಜಗತ್ತಿನ ಭಾಷೆ. ಸ್ಯಾಂಟಿಯಾಗೋ ಕುರಿಗಾಹಿ ಇರ್ತಾನ, ಅವನಿಗ ಕುರಿಗಳ ಭಾಷೆ ಅವಾಗ ಅರ್ಥ ಆಗ್ತಿರ್ತದ. ಮರುಭೂಮಿಗೆ ಬಂದಾಗ ಮರಳಿನ ಭಾಷೆ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದ. ಲೇಖಕರು ಹೇಳುವಂಗ ನಾವು ಕೇವಲ ಪುಸ್ತಕಗಳಲ್ಲಿ ಅಥವಾ ಮಾತುಗಳಲ್ಲಿ ಮಾತ್ರ ಕಲಿಯುವುದಿಲ್ಲ, ನಮ್ಮ ಸುತ್ತಮುತ್ತಲಿನ ಘಟನೆಗಳು ನಮ್ಗ ಪಾಠ ಕಲಿಸ್ತಾವ. ಕರಿಯರ್ನಾಗ ನೀವು ಒಂದು ದಿಕ್ಕಿನಲ್ಲಿ ಸಾಗುವಾಗ ಮಾರ್ಕೆಟ್ ಹೆಂಗ್ ಬದಲಾಗ್ತದ, ಜನರ ಅಭಿರುಚಿ ಹೆಂಗ್ ಚೇಂಜ್ ಆಗ್ತದ ಅನ್ನೋದು ನಮ್ಮ ಪದಗಳಿಗಿಂತ ಹೆಚ್ಚಾಗಿ ಅನುಭವದ ಮೂಲಕ, ಇಂಟ್ಯೂಷನ್ ಮೂಲಕ ತಿಳಿತದ. ಈ ಮೌನ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದು ಪ್ಲಾನ್ ಮಾಡೋಕ್ಕಿಂತ ಮುಖ್ಯ. ಯಾರು ಪ್ಲಾನಿಗೆ ಅಂಟಿಕೊಂಡಿರ್ತಾರೋ ಅವರಿಗೆ ಈ ಬದಲಾವಣೆಗಳ ಭಾಷೆ ಅರ್ಥ ಆಗುದಿಲ್ಲ. ಮೂರನೇ ಕಾನ್ಸೆಪ್ಟ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರ, ದ ಫಿಯರ್ ಆಫ್ ಸಫರಿಂಗ್, ನೋವಿನ ಭಯ. ಪುಸ್ತಕದಾಗ ಸ್ಯಾಂಟಿಯಾಗೋ ಒಂದ್ ಕಡೆ ಭಯ ಆದಾಗ ಆಲ್ಕೆಮಿಸ್ಟ್ ಅವರಿಗೆ ಒಂದು ಮಾತು ಹೇಳ್ತಾರ, ನೋವಿಗಿಂತ ನೋವಾಗಬಹುದು ಅನ್ನೋ ಭಯ ಇರ್ತದಲ್ಲ ಅದು ಜಾಸ್ತಿ ನೋವು ಕೊಡ್ತದ ಅಂತ ಹೇಳಿ. ದ ಫಿಯರ್ ಆಫ್ ಸಫರಿಂಗ್ ಈಸ್ ವರ್ಸ್ ದ್ಯಾನ್ ದ ಸಫರಿಂಗ್ ಇಟ್ ಸೆಲ್ಫ್. ನಮ್ಮ ಕರಿಯರ್ದಾಗ ಪ್ಲಾನ್ ಇಲ್ಲದೆ ಇದ್ದಾಗ ನಮಗೆ ಭಯ ಆಗೋದು ಸೋಲಿನ ಬಗ್ಗೆ ಅಲ್ಲ, ಸೋತ್ರ ಏನಾಗ್ತದ ಅನ್ನೋ ಕಲ್ಪನೆ ಬಗ್ಗೆ. ಲೇಖಕರ ಹೇಳೋಂಗ ಯಾವ್ದ ಹೃದಯ ತನ್ನ ಕನಸನ್ನ ಬೆನ್ನಟ್ಟುವಾಗ ಎಂದೂ ನೋವು ಅನುಭವಿಸುವುದಿಲ್ಲ. ಯಾಕಂದ್ರೆ ಹುಡುಕಾಟದ ಪ್ರತಿಕ್ಷಣನು ದೇವರನ್ನ ಅಥವಾ ನಿಮ್ಮ ಗುರಿಯನ್ನ ಭೇಟಿಯಾಗ್ಲಿಕ್ಕೆ ಮೀಸಲಾಗಿರ್ತದ. ಮೂರನೇ ಪುಸ್ತಕ ಗುಡ್ ಸ್ಟ್ರಾಟಜಿ ಬ್ಯಾಡ್ ಸ್ಟ್ರಾಟಜಿ. ಇದ್ರ ಲೇಖಕರು ರಿಚರ್ಡ್ ರೂಮೆಲ್ಟ್. ಇವ್ರು ಹೇಳೋದೇನಂದ್ರ, ಬಹಳಷ್ಟು ಜನ ದೊಡ್ಡ ದೊಡ್ಡ ಗುರಿಗಳನ್ನ ಹಾಕಿಕೊಳ್ಳೋದನ್ನ ಪ್ಲಾನಿಂಗ್ ಅನ್ಕೊಂಡಿರ್ತಾರ. ಆದ್ರ ಅದು ಬರೇ ಆಸೆ ಮಾತ್ರ. ಒಳ್ಳೆ ಸ್ಟ್ರಾಟಜಿ ಅಥವಾ ಗುಡ್ ಸ್ಟ್ರಾಟಜಿ ಒಳಗ 3 ಪಿಲ್ಲರ್ ಇರಬೇಕು. ಇದ್ರಾಗ ಮುಖ್ಯ ಆದದ್ದು ದ ಪ್ರಾಕ್ಸಿಮೇಟ್ ಆಬ್ಜೆಕ್ಟಿವ್, ಸಮೀಪದ ಗುರಿ. ನಾವೆಲ್ಲರೂ ದೂರದ ಬೆಟ್ಟ ಕಣ್ಣಿಗೆ ನುಣ್ಣ ಅನ್ನುವಂಗ ಬದುಕ್ತೀವಿ. ಆದ್ರ ರೂಮೆಲ್ಟ್ ಹೇಳ್ತಾರ, ಈಗ ನೀವು ಹೋಗೋ ದಾರಿ ಒಳಗ ಮಂಜು ಮುಚ್ಚಿದ ಅಂತ ಅನ್ಕೊಳ್ರಿ. ಆ ದಾರಿ ಒಳಗ ನಿಮ್ಗೆ ಎಷ್ಟು ದೂರ ಕಾಣಿಸ್ತದನೋ ಅಲ್ಲಿವರೆಗೆ ಮಾತ್ರ ಸ್ಪಷ್ಟ ಗುರಿ ಇಟ್ಕೊಳ್ರಿ, ಮುಂದಿಂದನ್ನ ಮುಂದೆ ಬಿಡ್ರಿ. ಒಂದು ಒಳ್ಳೆ ಸ್ಟ್ರಾಟಜಿ ಅಂದ್ರ ಇಡೀ ಯುದ್ಧವನ್ನ ಹೆಂಗ ಗೆಲ್ಬೇಕು ಅಂತ ಹೇಳಿ ಮೊದಲೇ ಪ್ಲಾನ್ ಮಾಡುವುದಲ್ಲ, ಬದಲಾಗಿ ಇವತ್ತಿನ ಪರಿಸ್ಥಿತಿ ಒಳಗ ನಿಮ್ಮ ಮುಂದಿರೋ ಅತಿ ದೊಡ್ಡ ಅಡೆತಡೆಗಳನ್ನ ಹೆಂಗ ದಾಟಬೇಕು ಅನ್ನೋದನ್ನ ಯೋಚಿಸೋದು. ದೂರದ ದೊಡ್ಡ ಗುರಿಗಳು ನಮ್ಮನ್ನ ಗಾಬರಿಗೊಳಿಸ್ತಾವ, ಆದ್ರ ಸಮೀಪದ ಗುರಿಗಳು ನಮಗ ಗೆಲ್ಲಬಲ್ಲ ವಿಶ್ವಾಸವನ್ನ ನೀಡ್ತಾವ. ನಿಮ್ಮ ಕರಿಯರ್ ಒಳಗ ನಾನು ಮುಂದಿನ 10 ವರ್ಷಗಳಲ್ಲಿ ಏನಾಗಬೇಕು ಅನ್ನೋ ಗೊಂದಲಕ್ಕಿಂತ ಮುಂದಿನ 3 ತಿಂಗಳಲ್ಲಿ ನನ್ನ ಮುಂದಿರೋ ದೊಡ್ಡ ಚಾಲೆಂಜ್ ಏನು ಮತ್ತೆ ನಾ ಅದನ್ನ ಹೆಂಗ್ ಎದುರಿಸ್ಲಿ ಅನ್ನೋದು ಮುಖ್ಯ. ಈ ಹಂತದ ಯಶಸ್ಸ ಕಡಿಕ ನಿಮ್ಮನ್ನ ಸರಿಯಾದ ದಿಕ್ಕಿಗೆ ತಲುಪಿಸ್ತದ. ಸ್ಟ್ರಾಟಜಿ ಅಂದ್ರ ಬರೀ ಗೆಲುವಿನ ಬಗ್ಗೆ ಯೋಚಿಸೋದಲ್ಲ, ಸೋಲನ್ನ ಹೆಂಗ ಮೆಟ್ಟಿ ನಿಲ್ಬೇಕು ಅನ್ನೋ ತಯಾರಿ. ರಿಚರ್ಡ್ ರೂಮಲ್ಟ್ ಅವರು ಈ ಪುಸ್ತಕದಾಗ ದ ಚೈನ್ ಲಿಂಕ್ ಇಫೆಕ್ಟ್, ಸರಪಳಿಯ ಕೊಂಡಿಯ ಪ್ರಭಾವ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾರ. ಒಂದು ಸರಪಳಿಯ ಶಕ್ತಿ ಅದರ ಅತ್ಯಂತ ದುರ್ಬಲವಾದ ಕೊಂಡಿ ಮೇಲೆ ನಿಂತಿರ್ತದಂತ. ಒಂದು ಕೊಂಡಿ ಮಿಸ್ ಆತು ಅಂದ್ರ ಆ ಚೇನ್ ಮುರಿದಂಗ. ಹಂಗ ನಮ್ ಕರಿಯರ್ ಕೂಡ. ನಮ್ಮೊಳಗ ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ಕನಸಿರ್ತಾವ, ಆದ್ರೆ ಯಾವುದೋ ಒಂದು ಸಣ್ಣ ವಿಷಯದಾಗ ನಾವು ವೀಕ್ ಇರ್ತೀವಿ. ಉದಾಹರಣೆಗಾಗಿ ಟೈಮ್ ಮ್ಯಾನೇಜ್ಮೆಂಟ್, ಡಿಸಿಪ್ಲಿನ್, ಅಥವಾ ಜನರ ಜೊತೆ ಸರಿಯಾಗಿ ಮಾತಾಡ್ಲಿಕ್ಕೆ ಬರದೇ ಇರೋದಿರಬಹುದು. ನಾವು ಆ ದುರ್ಬಲ ಕೊಂಡಿಯನ್ನ ಸರಿಪಡಿಸಿದ ಇಡೀ ಸರಪಳಿಯನ್ನ ಎಳಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಪರ್ಫೆಕ್ಟ್ ಪ್ಲಾನ್ ಹಾಕೋ ಬದಲು ನಿಮ್ಮ ಕರಿಯರ್ ಅನ್ನ ಆ ದುರ್ಬಲ ಕೊಂಡಿ, ವೀಕೆಸ್ಟ್ ಲಿಂಕ್ ಯಾವುದು ಅಂತ ಹೇಳಿ ನೀವು ಮೊದಲು ಪತ್ತೆ ಮಾಡ್ಬೇಕು. ಆ ಒಂದು ಕೊಂಡಿಯನ್ನ ನೀವು ಬಲಪಡಿಸಿದ್ರೆ ಇಡೀ ಕರಿಯರ್ ಅನ್ನ ಸರಪಳಿಯಿಂದ ಜಕ್ಕೊಂಡು ಹೋಗ್ಬೋದು. ಹಂಗಾಗಿ 1000 ವಿಷಯಗಳ ಬಗ್ಗೆ ಪ್ಲಾನ್ ಮಾಡಬೇಡ್ರಿ, ಬದಲಾಗಿ ನಿಮ್ಮನ್ನ ತಡಿ ಹಿಡಿತಿರೋ ಒಂದು ಮುಖ್ಯ ಸಮಸ್ಯೆಯನ್ನ ಸರಿಪಡಿಸೋ ಬದಲು ನಿಮ್ಮ ದಿಕ್ಕಿರ್ಲಿ. ಸೊ ಕೊನೆಯದಾಗಿ
ಈ 3 ಪುಸ್ತಕಗಳ ಸಾರಾಂಶ ಒಂದೇ ಲೈನಾಗಿ ವಿವರಿಸಬೇಕು ಅಂದ್ರೆ ಮೊದಲೇ ಪುಸ್ತಕ ಡಿಸೈನಿಂಗ್ ಯುವರ್ ಲೈಫ್ ಅದೇನ್ ನಮ್ಗೆ ಹೇಳ್ತದಂದ್ರ ಸಣ್ಣ ಸಣ್ಣ ಪ್ರಯೋಗಗಳ ಮೂಲಕ ದಾರಿ ಹುಡುಕ್ಲಿಕ್ಕೆ ಹೇಳ್ತದ. ಎರಡನೇ ಪುಸ್ತಕ ದ ಅಲ್ಕೆಮಿಸ್ಟ್ ನಮ್ಮ ಮನಸ್ಸಿನ ಆಳದ ಕರೆ ಅಥವಾ ಪರ್ಸನಲ್ ಲೆಜೆಂಡ್ ಅನ್ನೋದನ್ನ ಫಾಲೋ ಮಾಡ್ಲಿಕ್ಕೆ ಹೇಳ್ತದ. ಮೂರನೇ ಪುಸ್ತಕ ಗುಡ್ ಸ್ಟ್ರಾಟಜಿ ಬ್ಯಾಡ್ ಸ್ಟ್ರಾಟಜಿ ಅದ್ ಹೇಳುದು ನಮ್ಮ ಎದುರಿಗಿರೋ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಒಂದು ಗಟ್ಟಿಯಾದ ಸ್ಟ್ರಾಟಜಿ ಬೇಕು ಅಂತ ಹೇಳಿ. ಜೀವನದಾಗ ನಿಮ್ಮ ಪ್ಲಾನ್ ಫೇಲ್ ಆಗ್ಬಹುದು, ಆದ್ರ ನಿಮ್ಮ ದಿಕ್ಕು ಅಥವಾ ಡೈರೆಕ್ಷನ್ ಸರಿ ಇದ್ರ ನೀವು ಎಂದಿಗೂ ದಾರಿ ತಪ್ಪುವುದಿಲ್ಲ. ನೀವು ಅನ್ಕೊಂಡಿರೋ ಆ ಒಂದು ದಿಕ್ಕು ಯಾವುದು, ಆ ದಾರಿಯಲ್ಲಿ ನೀವು ಇಡುತ್ತಿರುವ ಸಣ್ಣ ಹೆಜ್ಜೆ ಏನು ಅನ್ನೋದನ್ನ ನೀವು ಕೆಳಗೆ ಕಾಮೆಂಟ್ ಮಾಡಿ ಹೇಳ್ಬೋದು. ನಿಮ್ಮ ದಿಕ್ಕನ್ನು ನೋಡಿ ಬೇರೆಯವ್ರಿಗೂ ದಿಕ್ಕು ಸಿಗಬಹುದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚಿಕೊಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.